ಬೆಳಗ್ಗೆ ಎದ್ದೊಳ್ಳು ರೆಡಿ ಗಿಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂತ ರೆಡಿಯಾಗಿ ಮಿರರ್ ಮುಂದೆ 2 ಪೋಸ್ ಕೊಟ್ಟು ಹಂಗೆ ಸ್ವಲ್ಪ ನನ್ನ ಬಿಗ್ ಜೊತೆ ಆಟ ಆಡಿಕೊಂಡು ಆಮೇಲೆ ಅದು ಬಿಡ್ತಾಯಿದ್ದಿಲ್ಲ. ಮತ್ತು ಶೂಗಿ ಹಾಕ್ಕೊಂಡು ಬ್ಯಾಗ್ ಎತ್ಕೊಂಡು ಕಾಲೇಜಿಗೆ ಅಂತ ಬಿಟ್ಟೆ ಮನೆ ಬಿಟ್ಟೆ. ಹಂಗೆ ನಾನು ಡಾರ್ಲಿಂಗ್ನ ನೋಡಿಕೊಂಡು ಆಗ ಸ್ವಲ್ಪ ತುಂಬ ಸಪೋರ್ಟು ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಣ ಅಂತ ಕಾಲೇಜ್ ಹತ್ರ ಹೋದೆ. ಖಾಲಿ ಕಾಣಿಸ್ತಾಯಿತ್ತು. ಯಾರೋ ಪಿ ಹೊತ್ಕೊಂಡು ಹೋಗ್ತಾ ರೋಡ್ ಎಲ್ಲ ಖಾಲಿ. ಯಾಕಂದರೆ ಗೌರ್ಮೆಂಟ್ ಖಾಲಿ ಇರೋದನ್ನ ನೋಡಿಬಿಟ್ಟು ಕಾಲೇಜು ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ಕೂತ್ಕೊಂಡು ನೋಡಿ ಅಲ್ಟೆ ಹೊಡ್ಕೊಂಡಿದ್ರು. ನಾನು ಹಂಗೆ ಬಂಕಾಗಿ ಬಿಡೋಣ ಅಂತ ಟೈಮ್ ಇದು ಮಾಡಿದೆ. ನನ್ನ ಫ್ರೆಂಡ್ ಒಬ್ಬನು ಗೌರ್ಮೆಂಟ್ ಕಾಲೇಜ್ ಬಂದು ಅವ್ರ ಕಾಲೇಜಲ್ಲಿ ವೋಟಿಂಗ್ ಅಂತ. ಮತ್ತು ಹಂಗೆ ಎಲ್ಲರೂ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ತ್ರಿ. ಆಮೇಲೆ ಇನ್ನೊಬ್ಬನು ಫ್ರೆಂಡ್ ಬಂದು ಜೊತೆಯಲ್ಲಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರಿ ಬಂಕಲ್ಲಿ. ಅದು ಎಷ್ಟು ಹಾಕ್ಸ್ಕೊಂಡ್ರು ಒಂದಿನ ಇರಲ್ಲ. ಆಮೇಲೆ ಅವ್ನು ನನ್ನ ಫ್ರೆಂಡು ಏನೋ ಕೆಲಸದ ಮೇಲೆ ಹೋಗೋಣ ಬಾ ಅಂತೇಳಿ ಅಂಗಡಿ ಕರ್ಕೊಂಡು ಅದು ಸಫಲ್ ಮಾರ್ಕೆಟ್ ಅಂತ ಕರ್ಕೊಂಡು ಹೋದ್ನು. ಅಲ್ಲಿ ಇವರಿಬ್ಬರು ಇದ್ದಾರೆ ನೋಡಿ. ಅಯ್ಯೋ, ಮತ್ತು ಅಲ್ಲಿ ವಾಟರ್ ಮೆಲನ್ನು ಹಂಗೆ ಮ್ಯಾಂಗೋ ಎಲ್ಲ ಇತ್ತು ನೋಡಿಕೊಂಡು. ಆಮೇಲೆ ಒಂದು ವಾಟರ್ ಮೆಲನ್ನ ಕಟ್ ಮಾಡಿ ಒಂದು ಪೀಸ್ ಮಾಡಿ ಹೆಂಗೆ ಟೇಸ್ಟ್ ನೋಡೋಣ ಅಂತೇಳ್ಬಿಟ್ಟು ನೋಡಿದ್ರಿ. ಸಖತ್ ಸ್ವೀಟಾಗಿತ್ತು. ಆಮೇಲೆ ಹಂಗೆ ಅವರಿಬ್ರಿಗೂ ಒಂದೊಂದು ಪೀಸ್ ಕೊಟ್ಟೆ. ಫ್ರೀಯಾಗಿ ಸಿಕ್ಕಿದ್ದಾರೆ ಅಂತ ಚೆನ್ನಾಗಿ ತಿಂದ್ಬಿಟ್ರು ನೋಡಿ. ನಗ್ಗಿ ತಿಂತಾಯಿದ್ದಾರೆ. ಫ್ರೀಯಲ್ಲಿ ಸಿಕ್ಕಿದೆ ಅಂತ. ಆಮೇಲೆ ಹಂಗೆ ಮೂವರು ಒಂದು ಬೈಕಲ್ಲಿ, ಅವನು ಇನ್ನೊಬ್ಬನು ಒಂದು ಬೈಕ್ ಎತ್ಕೊಂಡು ಹೌದು ಇದ್ದಿದ್ದೆ ಏನು ಮಾಡೋದು, ತಿರ್ಗಾಡೋದೆ ಫ್ರೀ ಟೈಮ್ ಸಿಕ್ಕರೆ. ಆಮೇಲೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸ್ರೆ ಇವ್ನು ಯಾವುದೋ ಲೆಮೆನ್ನು, ನಾನು ಒಂದು ಸ್ಟ್ರಿಂಗು. ಇವನು ಯಾವುದೋ ಅವ್ನ ಬ್ರ್ಯಾಂಡ್ಗಳು ಯಾವುದೋ ಇದೆ ನೋಡಿ. ಅವನು ಬರೀ ತಿನ್ನೋದೇ ಕೆಲಸ, ಒಂದು 24 hours. ಅವನಕಿಂತ ಅವ್ನ ನೀರು ಬಾಟಲೇ ದೊಡ್ಡದಿದೆ ಹೋಗ್ಯೋದು. 10 ರೂಪಾಯಿ ಎತ್ಕೊಂಡು ಹೋಗ್ತಾ ಇದ್ದಾನೆ ಕವರಲ್ಲಿ ಅಷ್ಟೊಂದು ಇಸ್ಕೊಂಡು ಬಿಸ್ಕೆಟ್ಗಳು. ಯಾವಾಗಲೂ ತಿಂತಾ ಇರೋದೇ ಕೆಲಸ ಒಂದು ನೋಡಿ. ಮತ್ತೆ ಹಂಗೆ ಹೊಸಕೋಟೆ ಕಡೆ ಹೋದ್ರಿ. ಟೋಲ್ ಪಾಸ್ ಹತ್ರ ನೋಡಿದ್ರೆ ಫುಲ್ಲು ಯಾವಾಗಲೂ ಅದರಲ್ಲಿ ಟ್ರಾಫಿಕ್ಕೆ. ನಮ್ಮದು 2 ವೀಲರ್ಸಲ್ಲಿ ನೋಡಿ ನಕ್ಕೊಂಡು ಬೇರೆ ತೀಟ್ಲೆ. ಆಮೇಲೆ ಲಂಪ್ಸ ಕೂರಿಸ್ಕೊಂಡು ಗ್ಯಾಪ್ ಕೊಟ್ಕೊಂಡು ಹೋಗ್ತೀವಿ. ಹಂಗೆ ಹೋಗ್ತಾ ಇವೆ. ಅಲ್ಲಿ ಯಾವುದೋ ಒಂದು ಪೀಸ್ ಸಿಂಬಲ್ಗಳು ನೋಡ್ತಾ ಇದ್ದಾನೆ. ಇವನು ಹಿಂದ್ಗಡೆ ಕುತ್ಕೊಂಡು, ನಾವು ನಾಚಿಕೆ ಜಾಸ್ತಿ ಹಿಂದ್ಗಡೆ ಅವನಿಗೆ. ಹಂಗೆ ಚಿಂತಾಮಣಿ ರೋಡ್ಗೆ ಹೊಡೆದ್ರಿ. ಅಲ್ಲಿ ಹಂಗೆ ಸ್ಟ್ರಿಂಗ್ಗಳು ಪಾಸ್ ಮಾಡ್ಕೊಂಡು ಬೈಕಲ್ಲಿ ಒಬ್ರಿಗೊಬ್ರು ಆಟ ಆಡ್ಕೊಂಡು ಹಂಗೆ ಹೋಗ್ತಾ ಅಲ್ಲಿ ಫ್ರೆಂಡ್ಸ್ ಸಿಕ್ತರು ನಮ್ದಿಬ್ರು. ನಮ್ಮ ಫ್ರೆಂಡ್ಸ್ ದೇವಸಂದ್ರದವ್ರೆ. ಅವರು ಹಂಗೆ ನಾವು ಎಲ್ಲ ಹೋಗ್ಬಿಟ್ಟು ಬರ್ತಾಯಿದ್ರು. ನಾವು ಮಾತಾಡ್ಸ್ಕೊಂಡು ಅದು ಬ್ರಿಡ್ಜು ಅದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಬ್ರಿಡ್ಜ್. ಅದಕ್ಕೆ ಅಟ್ಯಾಚ್ ಆಗುತ್ತೆ, ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ ಅದಕ್ಕೆ. ಹಂಗೆ ಇವಾಗ ಹೋಗ್ತಾ ಇದ್ದೀವಿ ಮುಂದೆ ನೋಡಿ. ವ್ಯೂ ನೋಡಿ ಚೆನ್ನಾಗಿದೆ. ಅವನು ಬೇರೆ ಸೆಲ್ಫಿ ಶೋಕಿ ಜಾಸ್ತಿ ಅವನು. ಆದರೆ ಹಳ್ಳಿ ಕಡೆ ಇರೋದು ವ್ಯೂ ಎಲ್ಲೂ ಬರಲ್ಲ. ಹಂಗೆ ಹೋಗ್ತಾ ರಸ್ತೆಯಲ್ಲಿ 2 ಕೋತಿ 3-4 ಕೋತಿ ಕಾಣಿಸ್ತು ಕುತ್ಕೊಂಡು. ಪಾಪ ಏನೋ ನಮ್ಮನ್ನ ಕರಿತೇನೋ ನೋಡಿ. ಅವನು ಕಾರ್ ನೋಡಿ ಹೆಂಗೆ ನುಗ್ತಾ ಇದ್ದಾನೆ ನೋಡಿ. ಅವ್ನು ಬಿಸ್ಕೆಟ್ ರೋಡಲ್ಲಿ 2 ಅಜ್ಜಿ ಪಾಪ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಹಂಗೆ ಒಂದು ಸಂತೆ ಹೋದ್ರಿ, ಇನಿಗ್ನಾಲ್ ಸಂತೆ. ಇದರಲ್ಲಿ ಅಲ್ಲಿ ಕುರಿಗಳು ಇವತ್ತು ಸಂತೆ, ಬಕ್ರೀದ್ಗೆ ಕುರಿಗಳು ತೊಗೊಳಕ್ಕೆ ನನ್ನ ಫ್ರೆಂಡ್ ಒಬ್ಬನು ಬಂದಿದ್ನು. ಹಂಗೆ ನಾನು ನೋಡಿದೆ, ಚೆನ್ನಾಗಿ ದೊಡ್ಡದು ಇತ್ತು. ಎಲ್ಲ ರೇಟ್ಗಳೆಲ್ಲ 50,000 ಲಕ್ಷದ ಮೇಲೇ ಇತ್ತು. ಹಂಗೆ ನೋಡ್ಕೊಂಡು ಸ್ವಲ್ಪ ಅದ್ಯಾವುದೋ 2 ಕುರಿಗಳಿತ್ತು ತುಂಬ ಖರಾಬಾಗಿ ನೋಡಿ. ಒಂದೊಂದು ಕುರಿನೂ ಒಂದು 60,000 70,000 ಹೇಳ್ತಾ ಇದ್ದಾರೆ. ಆಮೇಲೆ ಅದು ಉದ್ದಾಬಲ್ಲ ಕುರಿಯೇ, ಹೈದ್ರಾಬಾದು. ಅದು ತೂಕದಲ್ಲಿ ಜಾಸ್ತಿ ಬರುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ರೇಟ್ಗಳು ಹೇಳ್ತಾಯಿದ್ರು. ಯಾರೂ ಜಾಸ್ತಿ ನೋಡಿಲ್ಲ, ವೆರಿ ಶೋಕಿ ಕೋಳಿಗಳೇ. ಯಾರು ಅಲ್ಲಿ ತೊಗೊಂಡು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಕೋಳಿಗಳ ಹತ್ರ ಬಂದ್ರಿ. ಕೋಳಿಗಳು ಅದು ಜಾತಿ ಕೋಳಿ, ಬಾತ್ಕೋಳಿ ಅದೆಲ್ಲ ಇದೆ. ಆಮೇಲೆ ಹಂಗೆ ನನ್ನ ಫ್ರೆಂಡ್ ತೊಗೊಳೋಣ ಬಂದು ಅವ್ನು ತೊಗೊಂಡಿಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಊಟ ತಿನ್ನೋಣ ಅಂತ ಹೊಟ್ಟೆ ಸಿಗ್ತಾಯಿತ್ತು. ಬಂದ್ರಿ ಚಪಾತಿ ತೊಗೊಂಡ್ರಿ ಫಸ್ಟು. ಆಮೇಲೆ ಬಿರಿಯಾನಿ ಕಬಾಬ್ ಇವತ್ತು ತಿನ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ರಿ. ಖಾಲಿ ಮಾಡ್ಕೊಂಡು ಟೀ ಬೇಕಂದರೆ ಅವ್ನು ಬೇಡ ಅಂತ ಸ್ವಲ್ಪ ನಾಚಿಕೆ ಜಾಸ್ತಿ. ಅವ್ನು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಇದೆ ನೋಡಿ ಅವನು. ಆಮೇಲೆ ಹಂಗೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬೈಕ್ ಸ್ಟಾರ್ಟ್ ಮಾಡಿದ್ರಿ. ಇವರೆಲ್ಲ ಏನೋ ಇನ್ನೂ ಬೇಕು ಅಂತ ಅವ್ರ ಐಟಮ್ಗಳು ತೊಗೊಂಡ್ರು. ಆಮೇಲೆ ಹಂಗೆ ಹೇಳ್ಕೊಂಡು ಇವನು ಇದಾನೆ ನೋಡಿ. ಅವ್ನು ಗಾಡಿಗಳು ಇಕ್ಕೊಳಲ್ಲ,
ಫೋನು ಇಟ್ಕೊಂಡಿಲ್ಲ ನೀಟಾಗಿ. ಬೇರೆ ಬೈಕ್ ಓಡಿಸ್ಬೇಕಂತ ಹಠ ಮಾಡ್ತಾನೆ, ಆದರೆ ಗುತ್ತಾ ಇರ್ತಾನೆ, ಬೀಳಿಸ್ತಾ ಇರ್ತಾನೆ, ಬೇರೆ ಓಡಿಸ್ತಾನೆ, ಆದರೂ ಬೇಕಂತಾನೆ. ಮತ್ತು ಏನು ಮಾಡೋದು ಕೊಟ್ರಿ. ಮತ್ತು ಅವ್ನು ಕುರಿ ತೊಗೊಂಡಿದ್ನು ಒಂದು, ಆ ಕುರಿನ ತಗೊಂಡು ಕ್ಯಾಪ್ ರೂಮ್ ಕಡೆಗೆ ಹೊರಟ್ರಿ. ಇವಾಗ ಕ್ಯಾಪ್ ರೂಮ್ ಬರಬೇಕು. ಅಲ್ಲಿ ಯಾರೋ ಕೇಳಿದ್ರು ಕೊಡ್ತೀರಾ ಅಂತ, ನಾವು ಕೊಟ್ಟಿಲ್ಲ. ಇವನು ಕೊಡಲ್ಲ ಅಂತಿ, ಏನೋ ಜಾಸ್ತಿ ರೇಟ್ ಹೇಳಿದ್ನು. ಆಮೇಲೆ ಹಂಗೆ ಬಂದೆ, ಕ್ಯಾಪ್ ರೂಮ್ಗೆ ಬಂದುಬಿಟ್ಟೆ ಫೈನಲ್ ಆಗಿ. ನೋಡಿ ಪೆಟ್ರೋಲ್ ಎಲ್ಲ ಖಾಲಿ. ಅದು ದೇವಸ್ಥಾನ, ವೇಣುಗೋಪಾಲ ದೇವಸ್ಥಾನ ನಮ್ಮ ಏರಿಯಾದಲ್ಲಿರೋದು. ಹಂಗೆ ದೇವಸ್ಥಾನ ಹತ್ರ ಬಂದು ಹೋಗ್ತಾಯಿದ್ವಿ. ಅವರು ನಮ್ಮ ಫ್ರೆಂಡ್ ಒಬ್ಬರು ಫಯಾಜ್ ಬಿ ಅಂತ ಕಾಣಿಸ್ತಾರೆ.